ಬ್ರೇಕಿಂಗ್ ನ್ಯೂಸ್ ಚಿನ್ನದ ಬೆಲೆಯಲ್ಲಿ ಭಾರಿ ಇಳಿಕೆ ಕಂಡಿದೆ. 1,80,000 ಗಡಿ ದಾಟಿದ್ದ ಚಿನ್ನದ ಬೆಲೆ ಈಗ 10 ಗ್ರಾಂಗೆ 1,33,000ಕ್ಕೆ ಕುಸಿದಿದೆ. ಮತ್ತೊಂದು ಕಡೆ ಬೆಳ್ಳಿಯ ಬೆಲೆಯಲ್ಲೂ ಕೂಡ ಭಾರಿ ಇಳಿಕೆ ಬಂದಿದೆ. ಪ್ರತಿದಿನ 1 ಕೆಜಿಗೆ ಬರೋಬ್ಬರಿ 8,000 ರಿಂದ 10,000 ರೂಪಾಯಿವರೆಗೂ ಕುಸಿತ ಕಾಣುತ್ತಿದೆ. ಚಿನ್ನ ಹಾಗೂ ಬೆಳ್ಳಿ ದಿಢೀರಂತ ಇಷ್ಟೊಂದು ಇಳಿತಿರೋದು ಯಾಕೆ? ಒಂದ್ ಕಡೆ ಪ್ರಧಾನಿ ಮೋದಿ ಅವರು ಚಿನ್ನ ಬೆಳ್ಳಿಯನ್ನು ಖರೀದಿ ಮಾಡಬೇಡಿ ಅಂತ ಹೇಳ್ತಿದ್ದಾರೆ. ಆದ್ರೆ ಚಿನ್ನಕ್ಕೆ ಮಾತ್ರ ಡಿಮ್ಯಾಂಡ್ ಇಳಿತಿದೆ. ಇನ್ನು ಮತ್ತೊಂದು ಕಡೆ ಚಿನ್ನದ ಗಣಿ ಪತ್ತೆಯಾಗಿದೆ. ಅದು ಕೂಡ 60 ಲಕ್ಷ ಕೋಟಿ ಬೆಲೆ ಬಾಳುವ ಗಣಿ ಪತ್ತೆಯಾಗಿದೆ. ಇನ್ನು ಅದು ಪತ್ತೆಯಾಗಿರೋದಾದ್ರೂ ಎಲ್ಲಿ? ಇದರಿಂದ ಭಾರತಕ್ಕೆ ಆಗುವಂತಹ ಲಾಭಗಳಾದ್ರೂ ಏನು? ಇನ್ನು ಚಿನ್ನ 10 ಗ್ರಾಂಗೆ 90,000ಕ್ಕೆ ಸಿಗಲಿದೆಯಾ? ಇದರ ಬಗ್ಗೆ ದೊಡ್ಡ ಆರ್ಥಿಕ ತಜ್ಞರು ಗೋಲ್ಡ್ಮ್ಯಾನ್ ಸ್ಯಾಕ್ಸ್ ನೀಡುತ್ತಿರುವಂತಹ ವರದಿಯಲ್ಲಿ ಏನಿದೆ? ಈ ಎಲ್ಲಾ ವಿವರಗಳನ್ನ ನೋಡುವ ಮುನ್ನ ಈ ಚಿನ್ನದ ಬೆಲೆ ಇಳಿದಿರೋದು ನಿಮಗೂ ಕೂಡ ಖುಷಿ ತಂದಿದ್ದು ಮತ್ತಷ್ಟು ಇಳಿಯಲಿ ಅಂತ ನೀವು ಕೂಡ ಬಯಸೋ ಹಾಗಿದ್ರೆ ಈ ವಿಡಿಯೋವನ್ನ ತಪ್ಪದೆ ಲೈಕ್ ಮಾಡಿ ಸ್ನೇಹಿತರೆ. ಹಾಗೂ 10 ಗ್ರಾಂ ಚಿನ್ನದ ಬೆಲೆ ಎಷ್ಟಾದರೆ ನಿಮಗೆ ಖುಷಿಯಾಗುತ್ತೆ ಅಂತ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, ಯಾರಿಗೆ ತಾನೇ ಚಿನ್ನ ಇಷ್ಟವಿಲ್ಲ ಅಂತ ಹೇಳಿ, ಅದರಲ್ಲೂ ಕೂಡ ಭಾರತೀಯ ಮಹಿಳೆಯರಿಗಂತೂ ಚಿನ್ನ ಅಂತಂದ್ರೆ ಪಂಚಪ್ರಾಣ. ಮದುವೆ ಇರಲಿ, ಫಂಕ್ಷನ್ಗಳು ಇರಲಿ, ಎಲ್ಲದಕ್ಕೂ ಕೂಡ ಚಿನ್ನವನ್ನ ಖರೀದಿ ಮಾಡೇ ಮಾಡ್ತಾರೆ. ಆದರೆ ಚಿನ್ನದ ಬೆಲೆ ಮಾತ್ರ ಗಗನಕ್ಕೇರಿದೆ. ಸ್ನೇಹಿತರೆ, ನೀವು ನಂಬ್ತಿರೋ ಬಿಡ್ತಿರೋ, ಕಳೆದ ವರ್ಷದ ಅಕ್ಟೋಬರ್ ತಿಂಗಳಿನಲ್ಲಿ 10 ಗ್ರಾಂ ಚಿನ್ನದ ಬೆಲೆ 1,00,000 ರೂಪಾಯಿ ಇತ್ತು. ಆದರೆ ಜನವರಿ ಹೊತ್ತಿಗಾಗಲೇ 10 ಗ್ರಾಂ ಚಿನ್ನಕ್ಕೆ 1,80,000 ರೂಪಾಯಿ ಗಡಿ ದಾಟಿ ಬಿಡ್ತು. ಇದನ್ನ ನೋಡಿ ಪ್ರತಿಯೊಬ್ಬರಿಗೂ ಕೂಡ ಗಾಬರಿ ಆಗೋಕೆ ಶುರುವಾಯಿತು. ಯಾಕಪ್ಪ ಅಂತಂದ್ರೆ ಅನೇಕ ನ್ಯೂಸ್ಗಳು ಹರಿದಾಡೋಕೆ ಶುರುವಾಯಿತು. 2026 ಮುಗಿಯೋಷ್ಟರಲ್ಲಿ 10 ಗ್ರಾಂನ ಚಿನ್ನದ ಬೆಲೆ ಬರೋಬ್ಬರಿ 5 ಲಕ್ಷ ರೂಪಾಯಿ ದಾಟಿ ಬಿಡುತ್ತೆ ಅಂತ. ಅಂದ್ರೆ 1 ಗ್ರಾಂಗೆ 50,000 ರೂಪಾಯಿವರೆಗೂ ಚಿನ್ನದ ಬೆಲೆ ಏರಿಕೆಯಾಗಿ ಬಿಡುತ್ತೆ ಅಂತ ಎಲ್ಲಾ ನ್ಯೂಸ್ ಚಾನೆಲ್ಗಳಲ್ಲೂ ಸುದ್ದಿಗಳು ಶುರುವಾಯಿತು. ಆಗ ವ್ಯಾಪಾರಸ್ಥರು, ಹೂಡಿಕೆದಾರರು, ಮಧ್ಯಮ ವರ್ಗದವರು ಎಲ್ಲರೂ ಕೂಡ ಚಿನ್ನವನ್ನ ಖರೀದಿ ಮಾಡೋಕೆ ಶುರು ಮಾಡಿದ್ರು. ಆದರೆ ಈಗ ನೋಡಿದ್ರೆ ಪ್ರತಿದಿನ 10 ಗ್ರಾಂಗೆ 5,000 ರಿಂದ 6,000 ರೂಪಾಯಿವರೆಗೂ ಚಿನ್ನದ ಬೆಲೆ ಕುಸಿತ ಬಂದಿದೆ. ಅಂದರೆ 1 ಗ್ರಾಂಗೆ ಬರೋಬ್ಬರಿ 500 ರೂಪಾಯಿನಿಂದ 600 ರೂಪಾಯಿವರೆಗೆ ಕುಸಿತಿದೆ. ಇದಕ್ಕೆ ಇರಾನ್ ಮತ್ತು ಅಮೆರಿಕ ನಡುವಿನ ಯುದ್ಧವೇ ಕಾರಣ ಅಂತ ಅಂದ್ಕೊಂಡಿದ್ರು. ಆದರೆ ಯುದ್ಧ ನಿಂತಿದ್ರೂ ಸಹ ಚಿನ್ನದ ಬೆಲೆ ಪ್ರತಿದಿನ ಇಳಿಯುತ್ತಲೇ ಬಂದಿದೆ. ಖುದ್ದು ಪ್ರಧಾನಿ ಮೋದಿ ಅವರೇ ಕಳೆದ ತಿಂಗಳು ಇಡೀ ದೇಶದ ಜನರಿಗೆ ಒಂದು ಮನವಿಯನ್ನ ಮಾಡಿದ್ರು. ಗೋಲ್ಡ್ ಅನ್ನು ಆದಷ್ಟು ಕಡಿಮೆ ಖರೀದಿಸಿ. ನೀವು ಚಿನ್ನವನ್ನ ಖರೀದಿಸಿದ್ರೆ ಭಾರತದ ಮೇಲೆ ಆರ್ಥಿಕ ಹೊರೆಯಾಗಲಿದೆ. ಅದಕ್ಕಾಗಿ ಕನಿಷ್ಠ ಅಂತಂದ್ರೂ 1 ವರ್ಷವಾದ್ರೂ ಚಿನ್ನವನ್ನ ಖರೀದಿ ಮಾಡಬೇಡಿ ಅಂತ ಹೇಳಿದ್ರು. ಅವರು ಕರೆ ಕೊಟ್ಟ ಬೆನ್ನಲ್ಲೇ ಬೆಂಗಳೂರು ಒಂದರಲ್ಲೇ ಬರೋಬ್ಬರಿ 50% ಅಷ್ಟು ಚಿನ್ನದ ವ್ಯಾಪಾರ ಬಿದ್ದು ಹೋಯಿತು ಮತ್ತು ಎಲ್ಲಾ ಚಿನ್ನದ ಅಂಗಡಿಗಳು ಖಾಲಿ ಹೊಡೆಯೋಕೆ ಶುರುವಾಯಿತು. ಈಗ ಪ್ರತಿಯೊಬ್ಬರಲ್ಲೂ ಕಾಡುತ್ತಿರುವಂತಹ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಚಿನ್ನ ಖರೀದಿಸಲು ಇದೇ ಸೂಕ್ತವಾದ ಸಮಯನಾ ಅಥವಾ ಇನ್ನೊಂದು ವರ್ಷಕ್ಕಾದರೆ ಚಿನ್ನ ಮತ್ತಷ್ಟು ಇಳಿಯಲಿದ್ಯಾ ಎಂದು ನಿಮಗೂ ಕೂಡ ಅನಿಸ್ತಿರಬಹುದು. ಸ್ನೇಹಿತರೆ, ಕೇವಲ ಚಿನ್ನದ ಬೆಲೆ ಮಾತ್ರ ಇಳಿತಿಲ್ಲ, ಬೆಳ್ಳಿಯ ಬೆಲೆ ಕೂಡ ಸಿಕ್ಕಾಪಟ್ಟೆ ಇಳಿತಿದೆ. ಕಳೆದ ಅಕ್ಟೋಬರ್ನಲ್ಲಿ 1 ಕೆಜಿ ಬೆಳ್ಳಿಯ ಬೆಲೆ 1 ಲಕ್ಷ ರೂಪಾಯಿ ಇತ್ತು. ಇದನ್ನ ಹಲವರು ಬೆಳ್ಳಿಯ ಬೆಲೆ ಗಗನಕ್ಕೇರಿದೆ ಅಂತ ಅಂದ್ಕೊಂಡ್ಬಿಟ್ಟಿದ್ರು. ಆದರೆ 2026 ಜನವರಿ ಅಷ್ಟೊತ್ತಿಗಾಗಲೇ 1 ಕೆಜಿ ಬೆಳ್ಳಿಯ ಬೆಲೆ ಬರೋಬ್ಬರಿ 4 ಲಕ್ಷ ರೂಪಾಯಿ ಆಗಿಬಿಟ್ಟಿತ್ತು. ಆಗ ಅನೇಕ ಆರ್ಥಿಕ ತಜ್ಞರು, ವಿಶ್ಲೇಷಕರು ಎಲ್ಲರೂ 2026 ಮುಗಿಯೋಷ್ಟರಲ್ಲಿ ಬೆಳ್ಳಿಯ ಬೆಲೆ 1 ಕೆಜಿಗೆ ಬರೋಬ್ಬರಿ 7 ಲಕ್ಷ ರೂಪಾಯಿ ದಾಟಿ ಬಿಡುತ್ತೆ ಅನ್ನುವಂತಹ ಸುದ್ದಿಗಳು ಹರಿದಾಡೋಕೆ ಶುರುವಾಯಿತು. ಯಾಕಂತಂದ್ರೆ ಸ್ನೇಹಿತರೆ, ಬೆಳ್ಳಿಯು ಕೇವಲ ಆಭರಣಗಳಿಗೆ ಮಾತ್ರವಲ್ಲ, ಎಲೆಕ್ಟ್ರಾನಿಕ್ಸ್ ಮತ್ತು ಕಂಪ್ಯೂಟಿಂಗ್ ಇಂಡಸ್ಟ್ರಿಗಳಲ್ಲೂ ಸೋಲಾರ್ ಪ್ಯಾನೆಲ್ಗಳನ್ನ ತಯಾರು ಮಾಡುವುದಕ್ಕೂ ಮತ್ತು ಎಲೆಕ್ಟ್ರಾನಿಕ್ ವೆಹಿಕಲ್ನ ಬ್ಯಾಟರಿಗಳಲ್ಲೂ ಈ ಹೆಲ್ತ್ ಕೇರ್ ಕ್ಷೇತ್ರದಲ್ಲೂ ಬೆಳ್ಳಿಯನ್ನ ಬಳಸಲಾಗುತ್ತದೆ. ಅದಕ್ಕಾಗಿ ಬೆಳ್ಳಿಯ ಬೆಲೆ ತುಂಬಾ ಜಾಸ್ತಿ ಆಗುತ್ತೆ ಅನ್ನುವಂತಹ ಸುದ್ದಿಗಳು ಹರಿದಾಡ್ತು. ಆದ್ರೆ ಈಗ 1 ಕೆಜಿ ಬೆಳ್ಳಿಯ ಬೆಲೆ ಬರೋಬ್ಬರಿ 2,50,000 ರೂಪಾಯಿ ಆಗಿದೆ. ಅಂದ್ರೆ ಗ್ರಾಮ್ಗೆ 250 ರೂಪಾಯಿ ಆಗಿದೆ. ಸ್ನೇಹಿತರೆ, ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಕುಸಿತಿರೋದು ನೋಡಿದ್ರೆ ಈ ಬೆಲೆ ಇನ್ನಷ್ಟು ಕುಸಿಯಲಿದೆಯಾ ಅಥವಾ ಕೆಲವು ದಿನಗಳು ಕುಸಿದು ಮತ್ತೆ ಏರಿಕೆ ಆಗಲಿದೆಯಾ?
ಈ ಬೆಲೆ ಎಲ್ಲಿಯವರೆಗೂ ಕೂಡ ಇಳಿಯಲಿದೆ ಮತ್ತು ಇದು ಹೂಡಿಕೆ ಮಾಡಲು ಸೂಕ್ತವಾದ ಸಮಯನ ಅಂತ ನಾವು ನಿಮಗೆ ತಿಳಿಸಿಕೊಡ್ತೀವಿ. ಅದಕ್ಕೂ ಮುನ್ನ ಸ್ನೇಹಿತರೆ, ಈ ಚಿನ್ನದ ಬೆಲೆ ಯಾಕೆ ಇಷ್ಟೊಂದು ಕುಸಿತಿದೆ, ಅದಕ್ಕೆ ಕಾರಣ ಏನೆಂದು ನೋಡೋಣ ಬನ್ನಿ. ಸ್ನೇಹಿತರೆ, ಮೊದಲಿಗೆ US ಡಾಲರ್ನ ಬೆಲೆ ಸಿಕ್ಕಾಪಟ್ಟೆ ಏರಿಕೆ ಆಗ್ತಿದೆ. ಈ US ಡಾಲರ್ ಯಾವಾಗೆಲ್ಲ ಬಲಿಷ್ಠವಾಗುತ್ತೋ ಆವಾಗೆಲ್ಲ ಈ ಚಿನ್ನದ ಬೆಲೆ ಇಳಿಕೆ ಆಗುತ್ತೆ. ಇನ್ನು ಸ್ನೇಹಿತರೆ, ಕಳೆದ ವರ್ಷ ಚಿನ್ನದಲ್ಲಿ ಡಿಮ್ಯಾಂಡ್ ಜಾಸ್ತಿ ಆಗಲು ಕಾರಣವೇನಪ್ಪಾ ಅಂತಂದ್ರೆ ದೇಶದ ರಿಸರ್ವ್ ಬ್ಯಾಂಕ್ಗಳು ಟನ್ ಗಟ್ಟಲೆ ಚಿನ್ನವನ್ನ ಖರೀದಿ ಮಾಡೋಕೆ ಶುರು ಮಾಡಿದ್ರು. ಅದಕ್ಕಾಗಿ ಚಿನ್ನದ ಬೆಲೆ ಏರಿಕೆಯಾಗಿತ್ತು. ಈಗ ಈ ಖರೀದಿ ಮಾಡೋದನ್ನ ರಿಸರ್ವ್ ಬ್ಯಾಂಕ್ಗಳು ನಿಲ್ಲಿಸಿಬಿಟ್ಟಿವೆ. ಅಷ್ಟೇ ಅಲ್ಲದೆ ಅನೇಕ ದೇಶಗಳು ಚಿನ್ನವನ್ನ ಮಾರೋದಕ್ಕೆ ಶುರು ಮಾಡಿದೆ. ಈ ಕಾರಣಕ್ಕೂ ಕೂಡ ಚಿನ್ನದ ಬೆಲೆ ಇಳಿಕೆಯಾಗ್ತಿದೆ. ಮೂರನೆಯದು, ಕಚ್ಚಾ ತೈಲದ ಬೆಲೆ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಒಂದು ಬ್ಯಾರೆಲ್ಗೆ ಬರೋಬ್ಬರಿ $85 ವರೆಗೆ ಆಗಿದೆ. ಯಾವಾಗೆಲ್ಲ ಕಚ್ಚಾ ತೈಲದ ಬೆಲೆ ಜಾಸ್ತಿ ಆಗುತ್ತೋ ಆವಾಗ ಹಣದುಬ್ಬರ ಅಂತಂದ್ರೆ ಇನ್ಫ್ಲೇಷನ್ ಆಗಲಿದೆ. ಇನ್ಫ್ಲೇಷನ್ ಆದಾಗೆಲ್ಲ ಚಿನ್ನದ ಬೆಲೆ ಇಳಿಯಲಿದೆ. ಇನ್ನು ಇತ್ತೀಚೆಗಷ್ಟೇ ಗೋಲ್ಡ್ಮ್ಯಾನ್ ಸ್ಯಾಕ್ಸ್ ವರದಿ ನೀಡಿದೆ. ಈ ವರದಿಯ ಪ್ರಕಾರ ಚಿನ್ನದ ಬೆಲೆಯು ಕೆಲವು ತಿಂಗಳುಗಳ ಕಾಲ ಇಳಿಯಲಿದೆ, ಆನಂತರ ಮತ್ತೆ ಏರಿಕೆಯಾಗಲಿದೆ. ಸ್ನೇಹಿತರೆ, ನೀವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದ್ರೆ ಕೇವಲ ಈ ವರ್ಷ ಮಾತ್ರ ಅಲ್ಲ, ಪ್ರತಿ ವರ್ಷ ಜೂನ್ ಹಾಗೂ ಜುಲೈ ತಿಂಗಳಲ್ಲಿ, ಅದರಲ್ಲೂ ಕೂಡ ಭಾರತದಲ್ಲಿ ಚಿನ್ನದ ಬೆಲೆ ಯಾವಾಗ್ಲೂ ಇಳಿಯುತ್ತೆ. ಅದಕ್ಕೆ ಅನೇಕ ಕಾರಣಗಳಿವೆ. ಈ ಸಮಯದಲ್ಲಿ ಆಷಾಢ ಮಾಸ ಬರುವ ಕಾರಣ ಯಾವುದೇ ಫಂಕ್ಷನ್ಗಳು ಆಗಲಿ ಅಥವಾ ಮದುವೆಗಳೇ ಆಗಲಿ ಇರುವುದಿಲ್ಲ. ಅದಕ್ಕಾಗಿ ಚಿನ್ನ ಖರೀದಿ ಮಾಡುವವರು ಕಡಿಮೆ ಆಗ್ತಾರೆ. ಚಿನ್ನದ ಮೇಲೆ ಡಿಮ್ಯಾಂಡ್ ಕಡಿಮೆ ಆದಾಗ ಚಿನ್ನದ ಬೆಲೆ ತಾನಾಗಿಯೇ ಇಳಿಯಲಿದೆ. ಇನ್ನು ಕೆಲವು ತಜ್ಞರ ಪ್ರಕಾರ ಚಿನ್ನವು ತನ್ನ ಗರಿಷ್ಠ ಮೊತ್ತವನ್ನ ಈಗಾಗಲೇ ತಲುಪಿದೆ. ಇನ್ನೇನಿದ್ರೂ ಚಿನ್ನದ ಬೆಲೆ ಇಳಿಯಲಿದೆ. ಕೆಲವರ ಪ್ರಕಾರವಂತೂ ಚಿನ್ನದ ಬೆಲೆ 10 ಗ್ರಾಂಗೆ $90,000 ಇಳಿಯಬಹುದು ಎಂದು ಅಂದಾಜಿಸಲಾಗಿದೆ. ಅದಕ್ಕೆ ನೀವೇನಾದ್ರೂ ಚಿನ್ನದ ಮೇಲೆ ಹೂಡಿಕೆ ಮಾಡೋಕೆ ಅಥವಾ ಒಡವೆಗಳನ್ನ ಖರೀದಿ ಮಾಡಬೇಕು ಅಂದ್ಕೊಂಡಿದ್ರೆ ಒಂದೇ ಸಲ ಖರೀದಿ ಮಾಡಬೇಡಿ. ಸ್ವಲ್ಪವೇ ಹಂತವಾಗಿ ಖರೀದಿ ಮಾಡಿ. ಉದಾಹರಣೆಗೆ, ನೀವು 50 ಗ್ರಾಂ ಏನಾದ್ರೂ ಚಿನ್ನವನ್ನ ಖರೀದಿ ಮಾಡಬೇಕಾದ್ರೆ ಇವಾಗ ಒಂದು 10 ಗ್ರಾಂ ಚಿನ್ನವನ್ನ ಖರೀದಿ ಮಾಡಿ. ಮತ್ತೆ 15 ದಿನಗಳ ಬಳಿಕ ಮತ್ತೆ ಒಂದು 10 ಗ್ರಾಂ ಚಿನ್ನವನ್ನ ಖರೀದಿ ಮಾಡಿ. ಈ ರೀತಿ ಖರೀದಿ ಮಾಡಿದಾಗ ಬೆಲೆ ಏನಾದ್ರೂ ಇಳಿದ್ರೆ ಅಥವಾ ಏರಿದ್ರೆ ನಿಮಗೆ ಜಾಸ್ತಿ ನಷ್ಟ ಆಗೋದಿಲ್ಲ. ಇನ್ನು ಮತ್ತೊಂದು ಕಡೆ ಬರುತ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂತಂದ್ರೆ $60 ಲಕ್ಷ ಬೆಲೆ ಬಾಳುವಷ್ಟು ಚಿನ್ನದ ಗಣಿ ಪತ್ತೆಯಾಗಿದೆ. ಸ್ನೇಹಿತರೆ, ಪ್ರಪಂಚದಲ್ಲಿ 2.5 ಲಕ್ಷ ಮೆಟ್ರಿಕ್ ಟನ್ ಅಷ್ಟು ಚಿನ್ನವಿದೆ. ಇಲ್ಲಿಯವರೆಗೂ ಕೂಡ 1,90,000 ಮೆಟ್ರಿಕ್ ಟನ್ ಅಷ್ಟು ಚಿನ್ನವನ್ನ ಗಣಿಗಾರಿಕೆ ಮಾಡಿ ಹೊರತೆರೆಯಲಾಗಿದೆ. ಇದರ ಅರ್ಥ ಇನ್ನು 60,000 ಟನ್ಗಳಷ್ಟು ಚಿನ್ನ ಇನ್ನು ಭೂಮಿಯ ಒಳಗಿದೆ. ಇನ್ನು ಈ 60,000 ಮೆಟ್ರಿಕ್ ಟನ್ ಅಷ್ಟು ಚಿನ್ನ ಯಾವ ದೇಶದಲ್ಲಿ ಉಳಿದಿದೆ ಅಂತಂದ್ರೆ ಮೊದಲಿಗೆ ಆಸ್ಟ್ರೇಲಿಯಾದಲ್ಲಿ 12,000 ಮೆಟ್ರಿಕ್ ಟನ್ ಅಷ್ಟು ಚಿನ್ನವಿದೆ ಹಾಗೂ ರಷ್ಯಾದಲ್ಲೂ ಕೂಡ 12,000 ಟನ್ ಅಷ್ಟು ಚಿನ್ನವಿದೆ. ಇನ್ನು ಇವುಗಳ ಬೆಲೆ ಬರೋಬ್ಬರಿ $60 ಲಕ್ಷ ಕೋಟಿ ಎಂದು ಅಂದಾಜಿಸಲಾಗಿದೆ. ಇನ್ನು ಭಾರತವು ರಷ್ಯಾ, ಆಸ್ಟ್ರೇಲಿಯಾ ಜೊತೆ ಒಳ್ಳೆಯ ಸಂಬಂಧದಲ್ಲಿದೆ. ಮುಂದಿನ ದಿನಗಳಲ್ಲಿ ಈ ದೇಶಗಳು ಭಾರತದ ಜೊತೆ ಗೂಡಿ ಈ ಚಿನ್ನವನ್ನ ಹೊರತೆಗೆದ್ರೆ ಆಗ ಚಿನ್ನದ ಬೆಲೆ ಮತ್ತಷ್ಟು ಬಾರಿ ಇಳಿಕೆಯಾಗಲಿದೆ. ಆಗ ಚಿನ್ನದ ಬೆಲೆ ಈ ಹಿಂದಿನ ರೇಟ್ಗೆ ಸಿಗಲಿದೆ ಅಂತ ತಜ್ಞರ ಅಭಿಪ್ರಾಯವಾಗಿದೆ. ಇನ್ನು ಭಾರತದ ಚಿನ್ನದ ಪ್ರಿಯರಿಗೆ ಇದು ಸಂತೋಷದ ವಿಷಯ ಅಂತಾನೆ ಹೇಳಬಹುದು. ಮತ್ತು ಸ್ನೇಹಿತರೆ, ಬರುವ ದಿನಗಳಲ್ಲಿ ಚಿನ್ನದ ಬೆಲೆ ಕಡಿಮೆಯಾದ್ರೆ ನೀವು ಕೂಡ ಚಿನ್ನವನ್ನ ಖರೀದಿ ಮಾಡ್ತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.